ಈಗ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲನೇ ಅಧ್ಯಾಯವಾದಂಥ ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಮಕ್ಕಳೇ, ದೈಹಿಕ ಶಿಕ್ಷಣ ಎಂದರೇನು? ಯಾರು ಹೇಳ್ತೀರಾ? ದೈಹಿಕ ಶಿಕ್ಷಣ ಎಂದರೇನು? ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀವಿ. ದೈಹಿಕ ಶಿಕ್ಷಣ ಎಂದರೇನು? ಅದು ಸರಿಯೋ ತಪ್ಪು ಹೇಳ್ಬೇಕು. ನಿಮ್ಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಹೇಳಿ. ಆಟ ಆಡೋದು, ಮತ್ತೆ ಮತ್ತೆ ದೈಹಿಕ ಶಿಕ್ಷಣ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢನನ್ನಾಗಿ ಮಾಡುವುದಕ್ಕೆ ನಾವು ದೈಹಿಕ ಶಿಕ್ಷಣ. ಅವನು ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ವೀಕ್ ಇದ್ದಂದ್ರೆ ಏನ್ ಮಾಡ್ಬೇಕು? ದೈಹಿಕವನ್ನ ಅವನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢನನ್ನಾಗಿ ಮಾಡುವುದಕ್ಕೆ ನಾವು ದೈಹಿಕ ಶಿಕ್ಷಣ ಅಂತ ಕರಿತೀವಿ. ಈಗ ಇವತ್ತಿನ ದಿವಸ ದೈಹಿಕ ಶಿಕ್ಷಣದ ಮಹತ್ವ ಬಗ್ಗೆ ಎಲ್ಲರಿಗೂ ಅವಶ್ಯಕ ಬೇಕೇ ಬೇಕು. ಗೊತ್ತಿಲ್ಲ, ನೀವೆಲ್ಲ ನೋಡ್ತೀವಿ ಸಣ್ಣ ಸಣ್ಣ ಮಕ್ಕಳಿಗೆ BP, ಶುಗರು ಎಲ್ಲ ಬೇರೆ ಬೇರೆ ಕಾಯಿಲೆಗಳು ಬರ್ತದೆ, ಗೊತ್ತಿಲ್ಲ. ಆದರೆ ನೀವು ಯಾವುದಾದ್ರೂ ಒಂದು ದೈಹಿಕ ಚಟುವಟಿಕೆಯಲ್ಲಿ ಅಥವಾ ಕ್ರೀಡೆಗಳಲ್ಲಿ ಅಥವಾ ಯಾವುದಾದ್ರೂ ವ್ಯಾಯಾಮ ಮಾಡೋದ್ರಿಂದ ಅವುಗಳನ್ನು ನಾವು ಏನು ಮಾಡ್ಬೋದು? ದೂರ ಮಾಡ್ಬೋದು, ಗೊತ್ತಿಲ್ಲ. ಇವತ್ತು ನಿಮಗೆ ಆಶ್ಚರ್ಯಗಳು, ಎಷ್ಟೋ ಕಾಯಿಲೆಗಳು ವೈದ್ಯರಿಂದ ವಾಸಿಯಾಗುತ್ತೆ. ಅಂಥ ಕಾಯಿಲೆಗಳನ್ನ ನಾವು ಇವತ್ತು ಬರೀ ಯೋಗಾಸನದಿಂದ ವಾಸ ಮಾಡ್ತೀವಿ. ಪ್ರತಿನಿತ್ಯ ಯೋಗ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳನ್ನ ನಾವು ವಾಸಿ ಮಾಡ್ತೀವಿ, ಗೊತ್ತಾಯ್ತಾ? ಸೊ ಹೀಗಾಗಿ ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ದೈಹಿಕ ಶಿಕ್ಷಣ ಮಹತ್ವ ಬಹಳ ಮುಖ್ಯವಾಗಿದೆ. ಇನ್ನು ಶಾಲಾ ಹಂತದಲ್ಲಿ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಮಾನಸಿಕ ಅಭಿವೃದ್ಧಿಯನ್ನು ಅಭಿವೃದ್ಧಿಪಡಿಸ್ತವೆ. ನಾವೀಗ ತರಗತಿಯಲ್ಲಿ ಬೇರೆ ಬೇರೆ ಕನ್ನಡ, ಇಂಗ್ಲಿಷು, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಇವುಗಳನ್ನೆಲ್ಲ ಅಭ್ಯಾಸ ಮಾಡೋದ್ರಿಂದ ನಮ್ಮಲ್ಲಿ ಏನ್ ಬೆಳೆಯುತ್ತೆ? ಜ್ಞಾನ ಹೆಚ್ಚಾಗುತ್ತಿಲ್ಲ. ಸೊ ಅವುಗಳ ವಿಷಯಗಳ ಬಗ್ಗೆ ನಮಗೆ ಹೆಚ್ಚಿನ ಜ್ಞಾನ ಬರುತ್ತೆ. ಆದರೆ ದೈಹಿಕ ಚಟುವಟಿಕೆಯಲ್ಲಿ ನಾವು ಭಾಗವಹಿಸುವುದರಿಂದ ದೈಹಿಕವಾಗಿ ಒಳ್ಳೆ ಬೆಳವಣಿಗೆ ಆಗ್ತೀವಿ, ಹೌದಿಲ್ಲ? ಆಮೇಲೆ ದೇಹದ ಆರೋಗ್ಯ, ನಮ್ಮ ದೇಹ ಸದೃಢವಾಗಿರುತ್ತೆ. ಸೊ ನಾವು ಬೇರೆ ಬೇರೆ ವಿಷಯಗಳನ್ನು ಓದೋದ್ರಿಂದ ನಮಗೆ ಸಾಕಷ್ಟು ಜ್ಞಾನ ಬರುತ್ತೆ. ಸೊ ಅದೇ ರೀತಿ ನಾವು ದೈಹಿಕ ಚಟುವಟಿಕೆಯಲ್ಲಿ ತೊಡಗುವುದರಿಂದ ನಾವೇನಾಗ್ತೀವಿ? ದೈಹಿಕವಾಗಿ ಸದೃಢರು ಆಗ್ತೀವಿ. ಕೆಲವು ದೈಹಿಕ ಶಿಕ್ಷಣ ಪ್ರಾಥಮಿಕ ಶಾಲಾ ಮಟ್ಟದಿಂದ ನಿಮ್ಗೆ ಗೊತ್ತಿರಲಿಲ್ಲ. 6ನೇ ತರಗತಿಯಿಂದನೇ ನಿಮಗೆ ಪಠ್ಯ ಪುಸ್ತಕ ಇದೆ, ಹೌದಿಲ್ಲ? 6ನೇ ತರಗತಿಯಿಂದ ಉನ್ನತ ವ್ಯಾಸಂಗದವರೆಗೂ ಕೂಡ, ಅಂದ್ರೆ ಶಾಲಾ ಕಾಲೇಜು ಮಟ್ಟದವರೆಗೂ ಕೂಡ ಇವತ್ತು ದೈಹಿಕ ಶಿಕ್ಷಣವನ್ನ ನಾವು ಅಭ್ಯಾಸವನ್ನಾಗಿ ಮಾಡ್ತಾ ಇದ್ದೀವಿ. ಉದಾಹರಣೆಗೆ 6ನೇ ತರಗತಿ, 7ನೇ ತರಗತಿ, ಇನ್ನು ಪ್ರೌಢಶಾಲೆಗೆ ಬಂದ್ರೆ 8, 9, 10 ಗೊತ್ತಿತ್ತಲ್ಲ. ಹೀಗೆ ಪದವಿ ಪೂರ್ವ ಕಾಲೇಜು ಅಲ್ಲಿ ಕೂಡ ಒಬ್ರು ಏನಿರ್ತಾರೆ, ನಾವು ಎಷ್ಟು ಹೇಗೆ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದೀವೋ ಅಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರು ಕೇಳಿರ್ತಾರೆ. ಸೊ ಅವರು ಕೂಡ ನಿಮ್ಗೆ ಅಲ್ಲೇ ಕ್ರೀಡೆಗಳ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ. ಮತ್ತೆ ಮುಂದೆ ಕಾಲೇಜ್ PUC ಮುಗಿದ್ಮೇಲೆ 3 ಡಿಗ್ರಿ ಹೋಗ್ತಿರಲ್ಲ, BA, BSc, BCom. ಸೊ ಅಲ್ಲಿಯೂ ಕೂಡ ದೈಹಿಕ ಶಿಕ್ಷಣ ನಿರ್ದೇಶಕರು ಅಂತ ಇರ್ತಾರೆ. ಸೊ ಅದನ್ನು ನಾವು ವಿದ್ಯಾಭ್ಯಾಸ ಮಾಡಿದ ಮೇಲೆ ಮುಂದೆ ಯೂನಿವರ್ಸಿಟಿ ಹೋಗ್ತೀವಿ, MA, MCom, MSc ಅಂತೇಳಿ ಮಾಡ್ತಾರೆ, ಮಾಸ್ಟರ್ ಡಿಗ್ರಿಗಳು. ಸೊ ಅಲ್ಲಿಯೂ ಕೂಡ ಏನಂದ್ರೆ ದೈಹಿಕ ಶಿಕ್ಷಣವನ್ನು ಕಲಿಸಲಿಕ್ಕೆ ದೈಹಿಕ ಶಿಕ್ಷಣ ನಿರ್ದೇಶಕರು ಇರ್ತಾರೆ. ಹೀಗಾಗಿ ನಮ್ಮ ದೈಹಿಕ ಶಿಕ್ಷಣ ಏನಂದ್ರೆ ಪ್ರಾಥಮಿಕ ಹಂತದಿಂದ ಕಾಲೇಜ್ ಹಂತದಲ್ಲೂ ಕೂಡ ಇದು ರೂಢಿಯಲ್ಲಿ. ಇದು ಜೀವನದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಯನ್ನು ಅನುಭವಿಸಲು ಅಗತ್ಯ ಜ್ಞಾನ, ಕೌಶಲ್ಯ ಹಾಗೂ ದಿಟ್ಟತನವುಳ್ಳ ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಯನ್ನು ಗುರುತಿಸುವುದು ದೈಹಿಕ ಶಿಕ್ಷಣದ ಗುರಿಯಾಗಿದೆ. ನಾವು ಈಗ ಜೀವನ ಉದ್ದಕ್ಕೂ ಅಂದ್ರೆ ನಾವು ಹುಟ್ಟಿದಿಂದ ಸಾಯುವವರೆಗೂ ಆರೋಗ್ಯದಿಂದ ನಾವೇನ್ ಮಾಡ್ಬೇಕಂದ್ರೆ ಅಗತ್ಯ ಜ್ಞಾನ ಬೇಕು.
ನಾವು ಜ್ಞಾನವೇ ಇಲ್ಲ ಅಂದ್ರೆ ಏನಾಗುತ್ತೆ, ಆರೋಗ್ಯದ ಬಗ್ಗೆ ನಾವು ಹೇಗೆ ನಾವು ಅಂದ್ರೆ ನಮ್ಮ ಆರೋಗ್ಯ ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಇನ್ನು ಕೌಶಲ್ಯಗಳು ಅಂದ್ರೆ ಬೇರೆ ಬೇರೆ ಕೌಶಲ್ಯಗಳನ್ನ ಕಲಿಬಹುದು. ಈಗ ಆಟದಲ್ಲಿ ಬೇರೆ ಬೇರೆ ಸ್ಕಿಲ್ಸ್ ಬರ್ತವೆ, ಅವುಗಳನ್ನ ಇನ್ನು ದಿಟ್ಟತನ ಅಂದ್ರೆ ಮಕ್ಕಳು ಪ್ರತಿನಿತ್ಯ ದೈಹಿಕ ಚಟುವಟಿಕೆ ತೊಡಗೋದ್ರಿಂದ ಏನಾಗ್ತಾರೆ, ಅವರಲ್ಲಿ ಧೈರ್ಯ ಬರುತ್ತೆ. ಸೊ ಉದಾಹರಣೆಗೆ ನಾವು ಕಬಡ್ಡಿ ಆಟ ಆಡ್ತಿರ್ತಾರೆ, ಹೌದಿಲ್ಲ, ಅದರಲ್ಲಿ ಎಷ್ಟು ಜನ ಇರ್ತಾರೆ ಒಂದು ತಂಡದಲ್ಲಿ? ಕಬಡ್ಡಿ ಆಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಜನ ಇರ್ತಾರೆ? 7 ಜನ ಇರ್ತಾರೆ, ಹೌದಿಲ್ಲ? 7 ಜನ ಇರ್ತಾರೆ. ಆ 7 ಜನರು ಏನಂದ್ರೆ ದಿಟ್ಟತನದಿಂದ ಧೈರ್ಯದಿಂದ ಆಡಿದಾಗ ಮಾತ್ರ ಅವರ ತಂಡ ಗೆಲ್ಲುತ್ತೆ, ಹೌದಿಲ್ಲ? ಸೊ ಹೀಗಾಗಿ ಏನಪ್ಪಾ ಅಂದ್ರೆ ನಮ್ಮ ದೈಹಿಕ ಶಿಕ್ಷಣ ವಿದ್ಯಾರ್ಥಿಗಳು ಅಥವಾ ವ್ಯಕ್ತಿ ಅವನಲ್ಲಿ ದಿಟ್ಟತನವನ್ನು ಬರಬೇಕು. ಆಮೇಲೆ ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದು ಇನ್ನು ದೈಹಿಕ ಶಿಕ್ಷಣದ ಗುರಿಯಾಗಿದೆ. ಇನ್ನು ಉತ್ತಮ ಆಹಾರ ಅಭ್ಯಾಸ, ನಾವು ಸುಮ್ಮನೆ ಎತ್ತಬೇಕಂತ ಆಹಾರ ತಿನ್ನೋದು ಗೊತ್ತಿಲ್ಲ. ಒಳ್ಳೆ ನಾವು ಮನೆಯಲ್ಲಿ ಬರೀ ರೊಟ್ಟಿ ಪಲ್ಯನೇ ತಿನ್ನೋದು ಗೊತ್ತಿಲ್ಲ. ಸೊ ಅದನ್ನೇ ಉತ್ತಮವಾದಂಥದ್ದನ್ನ ತಿನ್ಬೇಕು. ಉದಾಹರಣೆಗೆ ಆದಷ್ಟು ನಾವು ಸಸ್ಯಾಹಾರಿ ಗೊತ್ತಿಲ್ಲ, ಸಸ್ಯಾಹಾರಿ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಉದಾಹರಣೆ ತರಕಾರಿ, ಗೆಡ್ಡೆ ಗೆಣಸು, ಸೊಪ್ಪು ಬರ್ತವೆ, ಹೌದಿಲ್ಲ? ಸೊ ಇವುಗಳನ್ನ ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಏನಾಗ್ತದೆ, ನಾವು ಸಾಕಷ್ಟು ಕಾಯಿಲೆಗಳನ್ನ ದೂರ ಇರ್ಬೋದು ಮತ್ತೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಉದಾಹರಣೆಗೆ ನೋಡಿ ಕ್ಯಾರೆಟ್, ಹೌದಿಲ್ಲ? ಸೊ ಅದನ್ನು ತಿನ್ನೋದ್ರಿಂದ ಅಂದ್ರೆ ನಮ್ಮ ದೃಷ್ಟಿ ದೋಷವನ್ನು ನಾವು ಏನ್ ಮಾಡ್ಬೋದು, ಸರಿಪಡಿಸ್ಬೋದು. ಇನ್ನು ಸೌತೆಕಾಯಿ ತಿನ್ನೋದ್ರಿಂದ ಏನ್ ಲಾಭ ಇದೆ? ಸೌತೆಕಾಯಿ ನೋಡಿದ್ರೆ ಪ್ರತ್ಯಕ್ಷ ನೀರಿನ ಅಂಶ ಹೆಚ್ಚಿಲ್ಲ. ಸೊ ಅದರಲ್ಲಿ ಕೆಲವರಿಗೆ ನೀರು ಕುಡಿಯುವ ಹವ್ಯಾಸ ಇಲ್ಲ, ಗೊತ್ತಿದ್ದೀರಾ? ಅಂತವರು ಸೌತೆಕಾಯಿ ತಿಂದ್ರೆ ಅಟ್ಲೀಸ್ಟ್ ಅದರ ಮುಖಾಂತರ ಅವರ ದೇಹದೊಳಗೆ ನೀರು ಹೋಗುತ್ತೆ. ಅದರಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಸೌತೆಕಾಯಿ. ಸೌತೆಕಾಯಿ ತಿನ್ನಬೇಕು. ಬೀಟ್ರೂಟ್ ಗೊತ್ತಿಲ್ಲ, ಅದೇನ್ ಮಾಡುತ್ತೆ? ರಕ್ತವನ್ನ ಶುದ್ಧಿ ಮಾಡುತ್ತೆ. ಅದು ನಮ್ಮ ದೇಹದೊಳಗೆ ಇರ್ತಕ್ಕಂಥ ರಕ್ತವನ್ನ ಫಿಲ್ಟರ್ ಮಾಡುತ್ತೆ, ಗೊತ್ತಿಲ್ಲ? ಸೊ ಹೀಗೆ ನಾವು ತರಕಾರಿ ತಿನ್ನೋದ್ರಿಂದ ಎಷ್ಟೊಂದು ಇನ್ನು ಮೆಂತ್ಯ ಸೊಪ್ಪು, ಮೂಲಂಗಿ ಸೊಪ್ಪು ಗೊತ್ತಿಲ್ಲ. ಸೊ ಅವುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿ ಬಂದವರು ಬೆಳಿತೀವಿ. ಅಕ್ಕಿ ಸೊಪ್ಪು ನೋಡಿದರೆ ಅಕ್ಕಿ ಸೊಪ್ಪು ಇದು ಬಹಳ ಒಳ್ಳೆಯದು. ನಮ್ಮ ದೇಹದಲ್ಲಿರ್ತಕ್ಕಂಥ ಕಲ್ಲನ್ನು ಕರಗಿಸುವಂತ ಸಾಮರ್ಥ್ಯ ಇದೆ, ಗೊತ್ತಿಲ್ಲ? ಕಲ್ಲನ್ನು ಕರಗಿಸುವಂತ ಸಾಮರ್ಥ್ಯ. ಪಾಲಕ್ ಸೊಪ್ಪು, ಸಾಂಬಾರಿಗೆ ಬೇರೆ ಬೇರೆ ಸೊಪ್ಪುಗಳನ್ನು ಹಾಕ್ತಾರೆ. ಸೊ ಈಗ ನೋಡು, ತರಕಾರಿ ಸಸ್ಯಾಹಾರಿ ಆಹಾರದಿಂದ ನಮ್ಮ ಆರೋಗ್ಯ ಬಹಳ ಸುಧಾರಿಸುತ್ತೆ. ಉದಾಹರಣೆ ನಿಮಗೀಗ ಒಂದು ಉದಾಹರಣೆ ಕೊಡ್ತೀನಿ. ಜಿಂಕೆ ನೋಡಿದ್ರೆ, ಹೌದಿಲ್ಲ? ಸೊ ಅದು ಎಷ್ಟು ಆಕ್ಟಿವ್ ಆಗಿರುತ್ತೆ, ಹೌದಿಲ್ಲ? ನೋಡೋದು ಒಂದ್ಸರಿ ಜಂಪ್ ಮಾಡಿದ್ರೆ 4-5 ಫೂಟ್ ದೂರ ಸಿಗುತ್ತೆ, ಹೌದಿಲ್ಲ? ಅದು ತಿನ್ನೋದೇನು? ಬರೀ ಹುಲ್ಲು, ಗೊತ್ತಿಲ್ಲ? ಬರೀ ಹುಲ್ಲನ್ನು ತಿನ್ನುತ್ತೇವೆ. ಸೊ ಹುಲ್ಲನ್ನು ಹುಲ್ಲು ಬಿಟ್ಟು ಬೇರೆ ಏನೋ ತಿನ್ನಂಗಿಲ್ಲ, ಗೊತ್ತೈತಲ್ಲ? ಅಂದ್ರೆ ಸಸ್ಯಾಹಾರಿ ಊಟ ಮಾಡೋದು ಅಷ್ಟು ಆಕ್ಟಿವ್ ಆಗಿರ್ತಾರೆ ಅನ್ನೋದಕ್ಕೆ ಏನು ಜಿಂಕೆ ಊಟ. ಅದೇ ರೀತಿ ಸಿಂಹ ನೋಡಿರಲ್ಲ, ಅದಕ್ಕೆ ಯಾವಾಗ ಏನ್ ಬೇಕು? ಮಾಂಸನೇ ಬೇಕು. ಮಾಂಸ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಏನು ಬೆಳಗ್ಗಿಂದ ಸಾಯಂಕಾಲದವರೆಗೂ ಕೂಡ ಅದ್ರ ಆಹಾರ ಏನಪ್ಪಾ ಅಂದ್ರೆ ಮಾಂಸ ನೋಡಿ. ಉದಾಹರಣೆಗೆ ಜಿಂಕೆ ಮರಿ ಹಾಕಿರುತ್ತೆ, ಸಣ್ಣ ಮರಿ. ಅದು ಹೆಂಗ್ ಬಂದ್ರೆ ಆ ಮರಿ ಕೂಡ ಏನು ಆಗ್ತಾನೆ ಮರಿ ಹಾಕಿರ್ತಲ್ಲ, ಆ ಮರಿಯ 3 ಆಡಿದ್ರೆ ಸಾಕಂತೆ, 3 ಅಕ್ಕಡೆ ಸಿಗುತ್ತೆ ಅಂತ. ಸಣ್ಣ ಆಗ್ತಾನೆ ಹುಟ್ಟಿದ ಜಿಂಕೆ ಮರಿ ಗೊತ್ತಿಲ್ಲ, 3 ಆಡಿದ್ರೆ ಸಾಕಂತೆ, 3 ಅಕ್ಕಡೆ ಸಿಗುತ್ತೆ ಅಂದ್ರೆ ಅಷ್ಟು ಶಕ್ತಿ ಇರುತ್ತೆ ಸಸ್ಯಾಹಾರಿ ಊಟ ಮಾಡ್ತಾರೆ. ಅದೇ ನೋಡು ಹುಲಿ ಸಿಂಹ ಆ ಮರಿಗಳು ಹಾಕಿರ್ತಾರೆ, ಅವು ಬರೀ ಕಣ್ಣು ತೆಗಿಲಿಕ್ಕೆ ಒಂದೊಂದು ವಾರ ಬೇಕು. ಕಣ್ಣು ತೆಗಿಲಿಕ್ಕೆ ಒಂದೊಂದು ವಾರ ಬೇಕು, ನಡೆದಾಡ ಹೋದಿಲ್ಲ. ಯಾಕಂದ್ರೆ ಕೊಬ್ಬಿನ ಅಂಶ ಜಾಸ್ತಿ ಆಗಿ ಏನಿರ್ತಂದ್ರೆ ಅವಕ್ಕೆ ಕಣ್ಣು ಕೂಡ ತಯಾರು ಬರಲ್ಲ. ಅದಕ್ಕೆ ನಿಮಗೆ ಮಸಾಲೆ ತಪ್ಪಲ್ಲ, ಅಂದ್ರೆ ಸೇವನೆ ಮಾಡಬೇಕು. ವಾರಕ್ಕೆ 2 ಸರಿ 3 ಸರಿ ತಿನ್ನುವುದರಿಂದ ನಮ್ಮ ಆರೋಗ್ಯಕ್ಕೆ ಅದು ಬೇಕು. ಅದರಲ್ಲಿ ಸಾಕಷ್ಟು ವಿಟಮಿನ್ಸ್ ಇರ್ತದೆ. ವಿಟಮಿನ್ ಚಿಕನ್ ಆಗ್ಬೋದು, ಮಟನ್ ಫಿಶ್ ಆಗ್ಬೋದು, ಅವು ಬೇಕು ನಮ್ಮ ಆರೋಗ್ಯಕ್ಕೆ.
ಇನ್ನೊಂದು ಪ್ರತಿನಿತ್ಯ ಅವನತಿ ಇದೆ. ತಿನ್ನೋದ್ರಿಂದ ಅಂದರೆ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ. ಹೌದಿಲ್ಲ? ಕೊಬ್ಬಿನಾಂಶ ಜಾಸ್ತಿ ಅಂದರೆ ಹೇಗಾಗುತ್ತೆ? ಈಗ ನಮ್ಮ ರಕ್ತನಾಳ ಇರ್ತದೆ, ರಕ್ತನಾಳಗಳು ಏನಿರ್ತಲ್ಲ ನಮ್ಮ ಕೊಬ್ಬಿನಾಂಶ ಜಾಸ್ತಿ ಇರ್ತದೆ, ಮೇಲೆ ನಾವು ದಪ್ಪ ಇರ್ತೀವಿ. ಹೌದಿಲ್ಲ? ರಕ್ತನಾಳದ ಮೇಲೆ ಅದು ಭಾರ ಬೀಳುತ್ತೆ ಕೊಬ್ಬಿನಾಂಶ. ಸೊ ಈಗ ಆ ಭಾರ ಬೀಳೋದ್ರಿಂದ ಏನಾಗ್ತದೆ ನಮ್ಮ ದೇಹದಲ್ಲಿ ರಕ್ತದ ಚಲನೆ ಸರಿಯಾಗುತ್ತೆ. ಹೌದಿಲ್ಲ? ಉಪ್ಪು ಇದ್ದರೆ ರಕ್ತ ನಮ್ಮ ದೇಹದಲ್ಲಿ ಕೂಡ ದೇಹದ ಯಾವ ಭಾಗಕ್ಕಾದ್ರೂ ಹೋಗುತ್ತೆ. ಬಟ್ ಮೇಲೆ ಒತ್ತಡ ಇಟ್ಟು ಮುಗಿಕೊಂಡು ಹೋಗುತ್ತೆ. ಹೌದಿಲ್ಲ? ಸೊ ಹೀಗಾಗಿ ನಾವು ಆದಷ್ಟು ಸಸ್ಯಾಹಾರಿ ಆಹಾರವನ್ನೇ ಸ್ವೀಕರಿಸ್ತೀವಿ. ಈಗ ನೀವು ಹೇಳ್ಬೋದು ಸರ್ ಮಂಗಳೂರು ಕಾರವಾರ ಉಡುಪಿ ಅವೆಲ್ಲ ಏನು ಸಿಗ್ತಾರೆ, ಪ್ರತಿನಿತ್ಯ ಅವರು ಮೀನಲ್ಲೇ ಇರುತ್ತೆ. ಪ್ರತಿನಿತ್ಯವಾಗಿ ಮೀನ ಇಲ್ಲ ಊಟ ಮಾಡೋದು. ಸೊ ಮೀನ ಏನು ಕೊಬ್ಬಿನಾಂಶಗಳಿರುತ್ತೆ, ಆರೋಗ್ಯಕ್ಕೆ ಭಾಳ ಮೀನು. ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ. ಮೀನು ಯಾವಾಗ ಈಗ ಯಾರು ಪ್ರಾಪರ್ ಅದೇ ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಕಾರವಾರ ಅವರೇ ಪ್ರಾಪರ್ಸ್ ತಾನೇ ಮುಂದೆ ಅವರು ಸೇವಿಸ್ತಕ್ಕಂಥ ಫುಡ್ಡು ಎಷ್ಟು ಅವ್ರು ಶಿಕ್ಷಬೇಕು. ಆಮೇಲೆ ಅಲ್ಲಿ ಒಂದು ವಾತಾವರಣ ಅದೆಲ್ಲ ಅನೇಕ ಮುಂದೆ ಪ್ರಕೃತಿ ಸಾಕಿಸ್ತಿದೆ. ಅಂದರೆ ಅರಣ್ಯ ಹೋಗಿದ್ದೀರ ಆ ಕಡೆ ಹೋಗಿದ್ದೀರ ದೊಡ್ಡ ಬೆಟ್ಟಗಳು ದೊಡ್ಡ ಮರಗಳು ಸಿಕ್ಕಾಪಟ್ಟೆ ಅರಣ್ಯ. ಆಮೇಲೆ ನಮ್ಮ ಮಕ್ಕಳ ಭವಿಷ್ಯ ಬೇಕಿದ್ದಾರೆ. ಅಲ್ಲಿ ಟ್ಯೂಷನ್ನು ಸರ್ಕಾರಿ ಸ್ಕೂಲಲ್ಲೇ ಓದೋದು ಮಾಡ್ತಾರೆ. ಗೊತ್ತಿಲ್ಲ ನಮ್ಮ ಗ್ರಾಮೀಣ ಸರ್ಕಾರಿ ಗ್ರಾಮೀಣ ಟ್ಯೂಷನ್ ಟ್ಯೂಷನ್ ಇವೊಂದು 4 ಮೀಟರ್ ಅಲ್ಲಿ ಒಂದು 100, 2 ಮೀಟರ್ ಅಲ್ಲಿ ಒಂದು 100. ಗೊತ್ತಿಲ್ಲ 2 ಒಂದು ಶಾಲೆ ಕೈಗೆ ಗೊತ್ತಿಲ್ಲ. ಸೊ ಹೀಗಾಗಿ ಅಲ್ಲಿ ಮಕ್ಕಳು ಏನು ಮಾಡ್ತಾರೆ, ಸರ್ಕಾರಿ ಶಾಲೆಗೆ ಹೋಗ್ತಾರೆ, ಭಾಳ ಬುದ್ಧಿ ಗೊತ್ತಿಲ್ಲ. ಅದೆಲ್ಲ ಅಲ್ಲಿ ಗುಣ ಬಂದಿದೆ. ಸೊ ಹೀಗಾಗಿ ನಮಗೆ ಮಾಂಸಾಹಾರಿಗಿನ ಸಸ್ಯಾಹಾರಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇನ್ನು ಈಗಲೇ ನಾವು ಈಗ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಆಗ್ತಕ್ಕಂಥ ಲಾಭಗಳು ಏನಪ್ಪ ಅಂದರೆ, ಮೊದಲನೇದಾಗಿ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನೋಡ ಪ್ರತಿನಿತ್ಯ ಓಡ್ತಾ ಇದ್ದರೆ ಯಾವುದಾದ್ರೂ ಒಂದು ಆಟ ಖೋ ಖೋ ಕಬಡ್ಡಿ ವಾಲಿಬಾಲ್ ಯಾವುದಾದ್ರೂ ಒಂದು ಪ್ರತಿನಿತ್ಯ ಆಟವನ್ನು ಆಡ್ತಿದ್ರೆ ನಾವು ಏನಾಗ್ತೀವಿ, ಸ್ಟ್ರಾಂಗ್ ಆಗ್ತೀವಿ. ಗೊತ್ತಿಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಸ್ನಾಯುಗಳು ಬಲಿಷ್ಠ ಆಗ್ತದೆ, ಸ್ಟ್ರಾಂಗ್ ಆಗ್ತದೆ. ಸೊ ಹೀಗಾಗಿ ಏನಾಗ್ತದೆ ದೈಹಿಕ ದಾಢ್ಯ ಅಂದರೆ ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ನಮಗೇನಾಗ್ತದೆ ದೈಹಿಕ ದಾಢ್ಯನ ಹೆಚ್ಚಿಸಬಹುದು. ಹೆಂಗೆಪ್ಪ ಅಂದರೆ ಕಷ್ಟ ಸಹಿಸುತ್ತೆ. ಅದರಲ್ಲಿ ಕಷ್ಟ ಸಹಿಸೋದು ಹೇಳಿದೆ ನಾವೇ. ಈಗ 600 ಮೀಟರ್ ಓಡ್ತಾ ಇರ್ತೀವಿ ಫ್ರೆಂಡ್ಗಳಿಗೆ, ಮನೆಗೆ ಬಂದಾಗ ಏನಾಗುತ್ತೆ ಓಡಿ ಆಯಾಸ ಇರುತ್ತೆ. ಒಂದು ಕಷ್ಟವನ್ನು ಸಹಿಸಿಕೊಳ್ಳುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕಲ್ಲ, ಹೌದಿಲ್ಲ? ಅದಕ್ಕೇನಂತ ನಾವು ಕಷ್ಟ ಸಹಿಸ್ಲಿಕ್ಕೆ ಅಂದರೆ ಪ್ರತಿನಿತ್ಯ ನಾವು ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಇವತ್ತು ಕಷ್ಟ ಸಹಿಷ್ಣುತೆಯಿಂದ ಸಾಮರ್ಥ್ಯ ನಮಗೆ ಬೆಳೆಸ್ಕೊಳ್ಬೋದು, ಹೌದಿಲ್ಲ? ನೀವು ದಿನಕ್ಕೆ ಒಂದು 10,600 ಮೀಟರ್ ಪದೇ ಪದೇ ಓಡೋದು ಬರೋದು ಪ್ರಾಕ್ಟೀಸ್ ಮಾಡಿದ್ರೆ ನಾಳೆ ಸ್ಪೋರ್ಟ್ಸ್ ಹೋದಾಗ ಕಾಂಪಿಟೇಷನ್ ಹೋದಾಗ ನೀನು ಓಡಿದ್ರೆ ನಿಮ್ಗೆ ಏನು ಆಯಾಸ ಹೌದಿಲ್ಲ. ಯಾಕಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀವಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಒಂದೇ ಕಡೆ ಸ್ಪೋರ್ಟ್ಸಿಗೆ ಹೋದ್ರೆ ಏನಾಗುತ್ತೆ, ಏನಾಗ್ತದೆ ಹೌದಿಲ್ಲ? ಅರ್ಧ ಓಡಿರ್ತೀರಿ, ಸುಸ್ತಾಗಿಬಿಡುತ್ತೆ, ಕೈ ಕಾಲು ಎಲ್ಲ ನೋಡ್ಬಿಡ್ತವೆ, ದಮ್ ಹತ್ತೈತೆ, ಹೌದಿಲ್ಲ? ಉಸಿರಾಟಕ್ಕೆ ಏನಾಗುತ್ತೆ ವೇಗವಾಗಿ. ಸೊ ಅದು ಯಾಕಂದ್ರೆ ಪ್ರಾಕ್ಟೀಸ್ ಅಂದರೆ ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಒಂದು ಕಷ್ಟ ಸಹಿಷ್ಣುತೆಯ ಸಾಮರ್ಥ್ಯವನ್ನು ಇರ್ತೇವೆ. ಇನ್ನು ಸ್ನಾಯುಗಳ ಬಲ, ದೇಹದಲ್ಲಿ ಸಾಕಷ್ಟು ಸ್ನಾಯುಗಳಿದ್ದಾವೆ, ಹೌದಿಲ್ಲ? ಪ್ರತಿನಿತ್ಯ ಆಟ ಆಡೋದ್ರಿಂದ ಏನಾಗುತ್ತೆ, ಆ ಸ್ನಾಯುಗಳು ಏನಂತಾರೆ ಬಲಿಷ್ಠ ಆಗ್ತವೆ, ಹೌದಿಲ್ಲ? ಆಮೇಲೆ ಮೈಪರಿತ, ಈಗ ಆಟಗಾರ ಸಂದರ್ಭದಲ್ಲಿ ಬಾಗ್ಬೇಕಾಗುತ್ತೆ, ಹೇಳ್ಬೇಕಾಗುತ್ತೆ, ಹೌದಿಲ್ಲ?
ಸೊ ಹೀಗಾಗಿ ನಮ್ಮ ಬಾಡಿ ಏನಂದ್ರೆ ಫ್ಲೆಕ್ಸಿಬಿಲಿಟಿ ಇಂಗ್ಲಿಷನ್ಗೆ ಬೆಂಡ್ ಆಗುತ್ತೆ. ನೋಡಿ ಕ್ರೀಡೆಯಲ್ಲಿ ಭಾಗವಹಿಸತಕ್ಕಂಥ ಕ್ರೀಡಾಪಟುಗಳ ಅವರ ಬಾಡಿ ಏನಾಗುತ್ತದೆ ಮುಂದಕ್ಕೆ ಬೆಂಡ್ ಆಗುತ್ತೆ. ಗೊತ್ತಿಲ್ಲ ದೈಹಿಕ ಚಟುವಟಿಕೆಯಲ್ಲಿ ತೊಡಗೋದ್ರಿಂದ ಇನ್ನು ನಾವು ನಮ್ಮ ಬಾಡಿಯನ್ನು ಫ್ಲೆಕ್ಸಿಬಲ್ ಆಗಿ ಅಂದ್ರೆ ಬೆಂಡ್ ಮಾಡ್ಬೋದು. ಇನ್ನು ದೇಹ ಸಂಯೋಜನೆ, ದೇಹದಲ್ಲಿ ಗೊತ್ತಿಲ್ಲ ಕೈ ಒಂದು ಕಡೆ ಇದೆ, ಕಾಲು ಒಂದು ಕಡೆ ಇದೆ, ಶರೀರ ಇದೆ. ಎಲ್ಲವೂ ಹೊಂದಾಣಿಕೆ ಆಗಬೇಕಾದ್ರೆ ಏನಾಗ್ತದೆ ದೈಹಿಕ ಕ್ರೀಡೆಯಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ಮಾತ್ರ ಸಾಧ್ಯ. ಇನ್ನು ಎರಡನೇದಾಗಿ ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಅಂದ್ರೆ ದೈಹಿಕ ಚಟುವಟಿಕೆಯಲ್ಲಿ ತೊಡಗೋದ್ರಿಂದ ನಮ್ಗೆ ಏನಾಗ್ತದೆ ದೀರ್ಘಕಾಲಿಕ ಲಾಭಗಳಾಗ್ತದೆ. ನೀವು ಬಾಲ್ಯದಿಂದಲೇ ಪ್ರತಿನಿತ್ಯ ಈ ಯೋಗಾಸನ ಮಾಡ್ತಾ ಇದ್ರೆ ಅದನ್ನು ನೀವು ರೂಢಿ ಆಗಿಬಿಡುತ್ತೆ. ಹೌದಿಲ್ಲ, ಪ್ರತಿನಿತ್ಯ ಅದನ್ನು ಮಾಡಿದ್ರೆ ಸಮಾಧಾನ ಆಗುತ್ತೆ. ಹೌದಿಲ್ಲ, ಅದು ನೀನು ಕೊನೆಯವರೆಗೂ ಅಂದ್ರೆ ಒಂದು ವಯಸ್ಸಿನವರೆಗೂ ಅದನ್ನು ಮಾಡ್ತಾ ಇದ್ರೆ ಏನಾಗುತ್ತಂದ್ರೆ ನಿನ್ನ ಆರೋಗ್ಯ ಚೆನ್ನಾಗಿರ್ತದೆ, ನಿಮಗೆ ಯಾವುದೇ ಕಾಯಿಲೆ ಬರೋದಿಲ್ಲ. ಹೌದಿಲ್ಲ, ಸೊ ಹಾಗೆ ಹೀಗಾಗಿ ದೀರ್ಘಕಾಲಿಕ ಆರೋಗ್ಯದ ಲಾಭ ಇರುವುದಾಗಿ ಆಟ ಆಡೋದ್ರಿಂದ ಕಬಡ್ಡಿ, ಖೋ ಖೋ, ವಾಲಿಬಾಲ್ ಇವೆಲ್ಲವುಗಳನ್ನು ಆಡೋದ್ರಿಂದ ಏನಾಗುತ್ತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ಗಟ್ಟಿಯಾಗುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ನರ ಸ್ನಾಯುಗಳು ಏನಾಗ್ತವೆ ಗಟ್ಟಿಯಾಗ್ತವೆ. ಹೀಗಾಗಿ ಏನಾಗ್ತದೆ ನಾವು ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಹೇಗೆ ಬಂದ್ರೆ ಶರೀರದಲ್ಲಿ ಸಮಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದರೊಂದಿಗೆ ಸ್ಥೂಲಕಾಯವನ್ನು ಹೊಂದದಂತೆ ನೋಡಿಕೊಳ್ಳಬಹುದು. ನಾನು ಉದಾಹರಣೆಗೆ ಬರೀ ಊಟ ಮಾಡೋದು, ಕುಟುಂಬದಲ್ಲಿ ಕುತ್ಕೊಳ್ಳೋದು, ನಿದ್ದೆ ಮಾಡೋದು, ನನ್ನ ದೇಹಕ್ಕೆ ಏನು ಚಟುವಟಿಕೆ ಕೊಡದೇ ಇದ್ರೆ ಏನಾಗುತ್ತೆ ಏನಾಗುತ್ತೆ ಬಾಡಿ ಅಲ್ಲ ದಪ್ಪ ಇರ್ತಾನೆ ಮನುಷ್ಯ. ಹೌದಿಲ್ಲ, ಕುಟುಂಬದಲ್ಲಿ ಕುತ್ಕೊಳ್ಳೋದು, ಊಟ ಮಾಡೋದು ಬರೀ ನಿಷ್ಠೆ ಅಂದ್ರೆ ಏನಾಗಿರ್ತದೆ ದಪ್ಪ ಆಗಿರ್ತಾನೆ. ದಪ್ಪ ಮೀನ್ಸ್ ಅಂದ್ರೆ ಅವನ ದೇಹದಲ್ಲಿ ಕೊಲೆಸ್ಟ್ರಾಲ್ ಕೊಬ್ಬಿನಾಂಶ ಜಾಸ್ತಿ ಆಗಿರುತ್ತೆ. ಕೊಬ್ಬಿನಾಂಶ ಜಾಸ್ತಿ ಆದಾಗ ಏನಾಗುತ್ತೆ ಆಟೋಮೆಟಿಕ್ ಅದನ್ನು ನಮಗೆ ಬೇರೆ ಬೇರೆ ರೋಗಗಳು ಬರ್ತವೆ, ಸೈಡ್ ಎಫೆಕ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ಹೀಗೆ ಆದರೆ ಅದೇ ನಾವು ಪ್ರತಿನಿತ್ಯ ಒಂದು ಆಟದಲ್ಲಿ ಕ್ರೀಡೆಯಲ್ಲಿ ಕೊಡುವುದರಿಂದ ಅಂದ್ರೆ ನಮ್ಮ ಬೊಜ್ಜುಗಳು ಅಂದ್ರೆ ಗೊತ್ತಿಲ್ಲ ಕೆಲವರಿಗೆ ಹೊಟ್ಟೆ ಎಲ್ಲ ಬಂದಿರುತ್ತೆ. ಬಟ್ ಯಾವುದೇ ಆಟಗಾರ ನೋಡಿ ಅವ್ರ ಹೊಟ್ಟೆ ಇರುತ್ತಾ ಆಟ ಆಡ್ತಿರ್ತಾರೆ, ಆಟಗಾರರು ಹೊಟ್ಟೆ ಬರಲ್ಲ. ಯಾಕಂದ್ರೆ ಪ್ರತಿನಿತ್ಯ ಅವರು ಆಟ ಆಡ್ತಿರ್ತಾರೆ. ಸೊ ಹೀಗಾಗಿ ನಾವು ಆ ಬೊಜ್ಜು ಬರದೇ ಇರೋ ರೀತಿಯಲ್ಲಿ ನಮ್ಮ ದೇಹವನ್ನ ಕಾಪಾಡಿಕೊಳ್ಬಹುದು. ಆಮೇಲೆ ಒತ್ತಡವನ್ನು ನಿಯಂತ್ರಣದಲ್ಲಿರುತ್ತೆ. ಅಂದ್ರೆ ಕೆಲವೊಮ್ಮೆ ರಕ್ತ ವೇಗವಾಗಿ ಸರ್ಕ್ಯುಲೇಟ್ ಆಗುತ್ತೆ ದೇಹದಲ್ಲಿ. ಅವಾಗ ಏನಾಗುತ್ತೆ ರಕ್ತ ವೇಗವಾಗಿ ಚಲನೆ ಆದಾಗ ಏನಾಗುತ್ತೆ ಅವಾಗ ಅದಕ್ಕೆ ಏನಾಗುತ್ತೆ ಅಂದ್ರೆ ಅವು ರಕ್ತನಾಳಗಳು ಹೋಗ್ಬಿಡ್ತವೆ, ನೋವು ಬರುತ್ತೆ. ಕೆಲವೊಬ್ಬರಿಗೆ ಬೇಗ ಸಿಟ್ಟು ಬರ್ತಾರೋದು ಗೊತ್ತಿಲ್ಲ, ಶಾರ್ಟ್ ಟೆಂಪರ್ ಅಂತ ಇರ್ತಾರದು, ಬೇಗ ಸಿಟ್ಟು ಬರುತ್ತಾಗಿದ್ದು ಅಲ್ಲಿ ಅವ್ರ ದೇಹದಲ್ಲಿ ರಕ್ತ ವೇಗವಾಗಿ ಚಲನೆ ಆಗ್ತದೆ. ಅದಕ್ಕೋಸ್ಕರ ಅವರು ಬೇಗ ಸಿಟ್ಟು ಹೇಳ್ತಾರೆ, ಉದ್ವೇಗ ಬರ್ತಾರೆ. ಗೊತ್ತಿಲ್ಲ, ನಾವು ಆಟದಲ್ಲಿ ಆಡೋದರಿಂದ ಏನಾಗ್ತದೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಕೂಡ ನಿಯಂತ್ರಿತವಾಗಿ ಆಗುತ್ತೆ. ಗೊತ್ತಾಯ್ತಾ. ಆಮೇಲೆ ನಿಮ್ಮನ್ನು ಅಧಿಕ ಕೊಲೆಸ್ಟ್ರಾಲ್ ಅನ್ನು ತಡೆಗಟ್ಟುತ್ತಾರೆ. ಸಕ್ಕರೆ ಕಾಯಿಲೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್, ಕೆಲವರಿಗೆ ಕರಿದ ಪದಾರ್ಥಗಳನ್ನು ಜಾಸ್ತಿ ತಿಂತಾರೆ. ಗೊತ್ತಾಯ್ತಿಲ್ಲ, ಚಿಪ್ಸ್ ತಿನ್ನೋದು, ಪಾಪ್ಕಾರ್ನ್ ತಿನ್ನೋದು, ಬೇಕರಿ ಐಟಮ್ಸ್, ಗೊತ್ತಿಲ್ಲ ಕೇಕು, ಅದೊಂದು ಮತ್ತೊಂದು ಏನು ಪಾನಿಪುರಿ ಇವನ್ನೆಲ್ಲ ತಿಂತಿರ್ತಾರೆ. ಹೌದಿಲ್ಲ. ಸೊ ಅದನ್ನು ತಿನ್ನೋದ್ರಿಂದ ಏನಾಗ್ತದೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂದ್ರೆ ಎಣ್ಣೆ ಅಂಶ ಜಾಸ್ತಿ, ಅವೆಲ್ಲ ಬರೀ ಎಣ್ಣೆಯೇ ತಯಾರು ಮಾಡಿರ್ತಾರೆ. ಹೌದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಂದ್ರೆ ಅದರಿಂದ ನಾನಾ ರೋಗಗಳು ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಹದ ವಿಷಯದಲ್ಲಿ ಕೊಲೆಸ್ಟ್ರಾಲ್ ಇರ್ತಂದ್ರೆ ಅದು ಬರದೇ ಇರುವಾಗ ನಾವು ನೋಡ್ಕೋಬೇಕು. ಗೊತ್ತಿಲ್ಲ, ಅದು ಬರದೇ ಇರುವಾಗ ನಾವು ನೋಡ್ಕೋಬೇಕಂದ್ರೆ ನಾವು ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು. ಗೊತ್ತಿಲ್ಲ, ಅಂದ್ರೆ ದೈಹಿಕವಾಗಿ ನಾವು ಏನಾಗಬೇಕು ಶ್ರಮ ವಹಿಸ್ಬೇಕು. ಗೊತ್ತಾ, ಆ ಶ್ರಮ ವಹಿಸೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಬಹುದು. ಆಮೇಲೆ ಸಕ್ಕರೆ ಕಾಯಿಲೆ ನೋಡಿ, ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಇವತ್ತು ಶುಗರ್ ಕಾಯಿಲೆ ಬರ್ತದೆ. ಅದಕ್ಕೆಲ್ಲ ಕಾರಣ ಏನಂತಂದ್ರೆ ನಾವು
ಸೇವಿಸುವಂತ ಆಹಾರ ಗೊತ್ತಿಲ್ಲ. ಇವತ್ತಿನ ಕಾಲದಲ್ಲಿ ಫಾಸ್ಟ್ ಫುಡ್ ಅಂತೇಳಿ ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು ಗೊತ್ತಿಲ್ಲ. ಸೊ ಅವೆಲ್ಲ ಏನಾಗಿದೆ ಅಂದ್ರೆ ತಿನ್ನೋದ್ರಿಂದ ಬೇಗ ಡೈಜೆಷನ್ ಆಗೋದಿಲ್ಲ. ಗೊತ್ತಿಲ್ಲ. ಅದರಿಂದ ಏನಾಗುತ್ತದೆ ನಮ್ಮ ದೇಹದಲ್ಲಿ ಉಪ್ಪಿನ ಅಂಶ ಜಾಸ್ತಿ. ಅದಕ್ಕೆ ಪಿಜ್ಜಾ, ಬರ್ಗರು, ಪಾನಿಪುರಿ, ಗೋಬಿ ಗೊತ್ತಿಲ್ಲ. ಇವು ಆರೋಗ್ಯಕ್ಕೆ ಇಡೀ ನಮ್ಮ ದೇಶದಲ್ಲೇ ಗೋಬಿನ ಬ್ಯಾನ್ ಮಾಡ್ಬೇಕಂತಿದ್ದಾರೆ. ಯಾಕೆ ಅದರಲ್ಲಿ ಏನಾಯ್ತಂದ್ರೆ ರೈತರು ಬೆಳೀತಾರಲ್ಲ, ಅದರಲ್ಲಿ ಕೆಮಿಕಲ್ಸ್ ಬಹಳ ಇರುತ್ತೆ. ಗೊತ್ತಿಲ್ಲ. ಅದು ಭೂಮಿಯಿಂದ ಒಟ್ಟು ಕರೆದಾಗೋರು ಕೂಡ ಇನ್ನು ಅನೇಕ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾರೆ. ಗೊತ್ತಿಲ್ಲ. ಸೊ ಅದು ಒಂಥರ ಹೂವಿರುತ್ತೆ, ಅದರೊಳಗೆ ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಗೊತ್ತಿಲ್ಲ. ಏನು ರೈತರು ಸ್ಪ್ರೇ ಮಾಡಿದಂತ ಅದು ಔಷಧ ಏನಿರುತ್ತೆ ಅದರೊಳಗೆ ಸೇರ್ಕೊಂಡಿರುತ್ತೆ. ಗೊತ್ತಿಲ್ಲ. ನಾವು ಎಷ್ಟೇ ನೀರಾಗಿ ತೊಳೆದ್ರು ಕೂಡ ಅದು ಹೋಗಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇದ್ದೇ ಇರುತ್ತೆ. ಗೊತ್ತಿಲ್ಲ. ಸೊ ಅದನ್ನು ತಿನ್ನೋದ್ರಿಂದ ಏನಿರ್ತದೆ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗ್ತದೆ. ಫುಡ್ ಪಾಯ್ಸನ್ ಅಂದ್ರೆ ನಾವು ಸೇವಿಸಿದಂತ ಆಹಾರ ಏನು ನಾವು ಅದನ್ನ ತಗೊಂಡಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲರೂ ವಿಷ ಆಗುತ್ತೆ. ಮಕ್ಕಳಿಗೆ ಬೇರೆ ಬೇರೆ ತರನಾದಂಥ ಕಾಯಿಲೆ ಇರುತ್ತೆ. ಅದಕ್ಕೆ ಗೋಬಿ ಯಾವುದು ತಿನ್ನಬಾರ್ದು. ಆಮೇಲೆ ಇದು ಹೇಳ್ತಾರೆ ಕ್ಯಾಬೇಜ್, ಹೂಕೋಸು, ಎಲೆಕೋಸು ಅಂತೇಳಿ ಹೇಳ್ತೀವಿ. ಹೂಕೋಸು ಅದು ಕೂಡ ಅಷ್ಟೇ ಗೊತ್ತಿಲ್ಲ. ಅದು ಭೂಮಿ ಏನೋ ಹುಟ್ಟಿದಾಗಿಂದ ಕೂಡ ಅದು ಕಟಾವು ಮಾಡೋವರೆಗೂ ಕೂಡ ಏನ್ ಮಾಡ್ಬೇಕು, ಅದಕ್ಕೆ ಔಷಧಿಯನ್ನು ಹೊಡಿಬೇಕದು. ಹೌದಿಲ್ಲ. ನೋಡಿ ನನ್ನೇ ಒಂದು ಟಿವಿಲಿ ಸಂದರ್ಶನ ಇರುತ್ತೆ. ಅವನು ರೈತ ಸಿಕ್ಕಾಪಟ್ಟೆ ಕ್ಯಾಬೇಜ್ ಬೆಳ್ತಾನಂತೆ. ಬಟ್ ಅವ್ರ ಮನೇಲಿ ಒಂದು ಗಡ್ಡೆಯನ್ನು ಯೂಸ್ ಮಾಡಲ್ಲ. ಯಾಕೆ ಗೊತ್ತು ಅವನು ನಾನು ಏನೇನು ಔಷಧಿಗಳನ್ನು ಹೊಡೆದಿದ್ದೀನಿ, ಅದನ್ನ ತಿಂದರೆ ನನ್ನ ಆರೋಗ್ಯ ಏನಾಗುತ್ತೆ ಅಂತ ಅವ್ನು ಗೊತ್ತು. ಅದಕ್ಕೋಸ್ಕರ ಅವರು ಬರೀ ಜನರಿಗೆ ತಿಳಿಸ್ತಾರೆ. ಅವ್ರು ತಿನ್ನಂಗಿಲ್ಲ ಏನ. ಸೊ ಅದಕ್ಕೆ ಅದನ್ನು ಕೂಡ ಹೂಕೋಸು ಕೂಡ ನಾವು ಜಾಸ್ತಿ ತಿನ್ಬಾರ್ದು. ಇದಕ್ಕೆ ಸೊ ಆದಷ್ಟು ನಾವು ಏನಪ್ಪ ಅಂದ್ರೆ ಸಾತ್ವಿಕ ಆಹಾರವನ್ನ ಸೇವನೆ ಮಾಡಬೇಕು. ಸೊ ಅದನ್ನು ಈ ಕ್ಯಾರೆಟ್ ತಿಂದು, ಸೌತೆಕಾಯಿ ತಿಂದು, ಬೀನ್ಸ್ ಬರುತ್ತೆ, ಚೌಳಿಕಾಯಿ ಬರುತ್ತೆ, ಆಲೂಗಡ್ಡೆ ಬರುತ್ತೆ, ಹಿರೇಕಾಯಿ, ಬದನೆ, ಅದಕ್ಕಿಂತ ಒಳ್ಳೊಳ್ಳೆ ಫ್ರೂಟ್ ಇರೋದಿಲ್ಲ. ನಾವು ಯಾಕೆ ತಿನ್ಬಾರ್ದು? ಗೋಬಿ ಹಾಕಿ ತಿನ್ಬಾರ್ದು. ಪಾನಿಪುರಿನೂ ಅಷ್ಟೇ. ಅವ್ನು ಯಾವ ಎಣ್ಣೆ ಕಳ್ಬಿಡ್ತಾನೆ. ರೋಡ್ ಸೈಡ್ ಹೋಗಿ ನನಗೆ ತಿಂದಿದ್ದು ಅದಿಲ್ಲ. ಅದು ತಿನ್ಬೇಕಾದ್ರೆ ಯಾವಾಗ ಅನ್ಸುತ್ತೆ. ಬಟ್ ಅದು ಪಾನಿ ಅಂತಾರ ಪಾನಿಪುರಿ ಅದು ಪಾನಿ ಅಂತಿಲ್ಲ. ಇದು ಪುದೀನ ಸೊಪ್ಪು ಇರ್ತಲ್ಲ, ಪುದೀನ ಸೊಪ್ಪಿನಿಂದ ಮಾಡಿರ್ತಾರೆ. ಅದು ಕುಡಿಬೇಕು. ಆ ಪುದೀನ ಏನಿರ್ತಲ್ಲ ಪಾನಿ ಅಂತಾರಲ್ಲ, ಅದು ಸ್ವಲ್ಪ ಕುಡಿಬೇಕು. ಯಾಕಂದ್ರೆ ಪುದೀನ ಸೊಪ್ಪಿನ ಮಾಡಿರ್ತಾರೆ, ಗೊತ್ತಿಲ್ಲ. ಸೊ ಅದನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ನಾವು ಸೇವಿಸಿದಂತ ಆಹಾರ ಬೇಗ ಡೈಜೆಷನ್ ಗೊತ್ತಿಲ್ಲ. ಪಾನಿ ಅಷ್ಟೇ ಕೊಡಂಗಿಲ್ಲ, ಹೌದಿಲ್ಲ. ಅಂದ್ರೆ ತಿನ್ಬೇಕು. ಅವರು ಲಿಮಿಟಿಂಗ್ ಗೊತ್ತಿಲ್ಲ. ಪ್ರತಿನಿತ್ಯ ಪಾನಿಪುರಿ ತಿಂತ ಇದ್ರಿಂದ ಆರೋಗ್ಯ ಹಾಳಾಗ್ತದೆ. ಇನ್ನು ಇದರಿಂದ ಆಗ್ತದೆ ಸಕ್ಕರೆ ಕಾಯಿಲೆ, ಆಮೇಲೆ ಹೃದಯ ಸಂಬಂಧಿತ ಕಾಯಿಲೆ ಇಲ್ಲ. ಹೃದಯಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕಾಯಿಲೆ ನೋಡಿ. ಎಂತೆಂತ ವಯಸ್ಸಿನವರೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಸೊ ಅದಕ್ಕೆ ಕಾರಣ ಏನಂದ್ರೆ ನಾವು ಸೇವಿಸುವಂತ ಆಹಾರ, ಆಮೇಲೆ ನಮ್ಮ ದೇಹಕ್ಕೆ ನಾವು ಯಾವುದೇ ಚಟುವಟಿಕೆ ಕೊಡ್ತಾ ಇಲ್ಲ, ಹೌದಿಲ್ಲ. ನೋಡಿ ಮನುಷ್ಯ ನಮ್ಮ ದೇಹದೊಳಗಿಂದ ಬೆವರು ಎಷ್ಟು ಹೊರಗೆ ಹೋಗುತ್ತೆ ಅಷ್ಟು ಒಳ್ಳೇದಾಗುತ್ತೆ, ಗೊತ್ತಿಲ್ಲ. ಬೆವರು ಎಷ್ಟು ಬರುತ್ತೆ ಅಷ್ಟು ಒಳ್ಳೇದಾಗುತ್ತೆ. ಒಂಥರ ನಮ್ಮ ದೇಹದಿಂದ ವಿಷ ಹೊರಗೋದಂಗೆ ಅದು ಬೆವರು, ಗೊತ್ತಿಲ್ಲ. ಹಂಗಂತೇಳಿ 24 ಗಂಟೆನೂ ಬರೀ ಬೆವರು ಕೃಷಿ ಬರುತ್ತೆ. ಈಗ ನಾವು ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಬೆವರು ಬರುತ್ತೆ, ಅದು ಒಳ್ಳೇದಾಗುತ್ತೆ. ಹಿಂಗ್ ಮಾಡಬೇಕು. ಮನೆಯಲ್ಲಿ ಏನಾದ್ರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೆವರು ಬರುತ್ತೆ, ಸೊ ಅದು ಆರೋಗ್ಯಕ್ಕೆ ಒಳ್ಳೆಯದು, ಗೊತ್ತಿಲ್ಲ. ಬೆವರು ಎಷ್ಟು ಹೊರಗಡೆ ಹೋಗುತ್ತೆ ನಮ್ಮ ಆರೋಗ್ಯ ಅಷ್ಟು ಉತ್ತಮ ಆಗುತ್ತೆ, ಗೊತ್ತಿಲ್ಲ.
ಅದೇ ಹೇಳ್ತೀನಲ್ಲ, ಅದು ಅದರಿಂದ ಆ ಬೆವರಿನ ಮುಖಾಂತರ ಅನೇಕ ಕೊಲೆಸ್ಟ್ರಾಲ್ ಅಂತಿಂತದ್ದು ಹೋಗ್ತವೆ. ಗೊತ್ತಿಲ್ಲ, ಬೆವರಿನ ಮುಖಾಂತರ ಹೋಗ್ತದೆ. ಗೊತ್ತಿಲ್ಲ. ಇನ್ನು ಮೂರನೇದಾಗಿ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಇನ್ನು ನೋಡಿ, ದೈಹಿಕ ಶಿಕ್ಷಣದಲ್ಲಿ ಲಭ್ಯವಾಗುವ ಅನುಭವಗಳು ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಪೂರಕವಾಗಿವೆ. ಏನಾಗುತ್ತೆ ಅಂದ್ರೆ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ನೋಡಿ, ನಾವೊಂದು ಆಟವನ್ನು ಆಡುವುದರಿಂದ ನಮ್ಮ ಮಾನಸಿಕವಾಗಿ ಹೇಗೆ ಸಹಾಯ ಆಗುತ್ತದೆ, ಯಾವ ರೀತಿ ಸಹಾಯ ಆಗುತ್ತೆ. ಉದಾಹರಣೆಗೆ ನಾವು ಯಾವುದೋ ಒಂದು ಆಟವನ್ನು ಆಡೋದ್ರಿಂದ ಅದರಿಂದ ನಮಗೆ ಮಾನಸಿಕವಾಗಿ ನಾವು ಹೇಗೆ ಅಭಿವೃದ್ಧಿ ಹೊಂದ್ತೀವಿ. ಯೋಗ ಮಾಡೋದ್ರಿಂದ ಏನಾಗುತ್ತೆ, ಹಾಗಾಗಿ ಹೇಳ್ತೀವಿ, ಯೋಗ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಮಾನಸಿಕ ಸ್ಥಿರತೆ ಬರ್ತದೆ, ಏಕಾಗ್ರತೆ, ಮೈಂಡ್ ಕಾನ್ಸಂಟ್ರೇಷನ್ ಇರ್ತದೆ. ಗೊತ್ತಾಗಿಲ್ಲ, ಆ ಏಕಾಗ್ರತೆ ಬರೋದ್ರಿಂದ ಇರ್ತದೆ. ನೀವು ತರಗತಿಯಲ್ಲಿ ಉದಾಹರಣೆಗೆ ಶಾಲೆಗೆ ಬಂದಾಗೆ ಬೇರೆ ಬೇರೆ ವಿಷಯಗಳನ್ನು ಕೇಳ್ತಿರ್ತೀವಿ, ಗೊತ್ತಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಈಗ ಗುರುಗಳು ಪಾಠ ಮಾಡ್ತಿರ್ತಾರೆ, ನೀವು ನೋಡಿದ್ರೆ ಏನಪ್ಪ, ನನ್ನ ಪಾಠವನ್ನು ಎಷ್ಟು ಆಸಕ್ತಿಯಿಂದ ನಾವು ಕೇಳ್ತಾ ಇದ್ರೆ ನನಗೆ ಅನ್ಸಿರುತ್ತೆ. ಬಟ್ ನಿಮ್ಮ ಮನಸ್ಸು ನಿಮ್ಮ ದೇಹದಲ್ಲಿರುತ್ತೆ, ಮನಸ್ಸಲ್ಲಿರುತ್ತೆ, ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಗಿರುತ್ತೆ, ಗೊತ್ತಿಲ್ಲ. ಆ ಹೋಗ್ತಕ್ಕಂಥ ಮನಸ್ಸನ್ನ ನಾವು ನಿಯಂತ್ರಣದಲ್ಲಿರ್ಬೇಕಾದ್ರೆ ಏನ್ ಮಾಡಬೇಕು, ಕ್ರೀಡೆ, ಯೋಗ, ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೈಂಡ್ ಕಾನ್ಸಂಟ್ರೇಟ್, ಏಕಾಗ್ರತೆ ಗೊತ್ತಿಲ್ಲ. ಸೊ ಧ್ಯಾನ ಕೂಡ ಅಷ್ಟೇ, ಗೊತ್ತಿಲ್ಲ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಯೋಗ, ಧ್ಯಾನ, ಪ್ರಾಣಾಯಾಮ ನಿತ್ಯ ಮಾಡ್ತೀವಿ, ಗೊತ್ತಿಲ್ಲ. ಯಾಕಂದ್ರೆ ನಿಮಗೆ ಏಕಾಗ್ರತೆ ಬಹಳ ಇಂಪಾರ್ಟೆಂಟ್, ಗೊತ್ತಲ್ಲ. ಬೇರೆ ಬೇರೆ ವಿಷಯಗಳನ್ನು ಕೇಳ್ತಿರ್ತೀವಿ, ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಏನಿರುತ್ತದೆ, ಮೈಂಡ್ ಕಾನ್ಸಂಟ್ರೇಷನ್ ಬೇಕಾಗಿರ್ತದೆ, ಗೊತ್ತಿಲ್ಲ. ಕೆಲವೊಮ್ಮೆ ಗಣಿತ, ವಿಜ್ಞಾನ, ಇಂಗ್ಲಿಷು ಟಫ್ ಸಬ್ಜೆಕ್ಟ್ ಇರ್ತದೆ, ಗೊತ್ತಿಲ್ಲ ಕೆಲವೊಂದು. ಸೊ ಅಂತ ವಿಷಯಗಳನ್ನ ನಾವು ಸರಳವಾಗಿ ತಿಳ್ಕೊಬೇಕಂದ್ರೆ ನಾವು ಏನ್ ಮಾಡ್ಬೇಕು, ನಾವು ಏಕಾಗ್ರತೆಯಿಂದ ಕುಂತು ಕೇಳಿದ್ರೆ ತಿಳಿತೀವಿ, ಗೊತ್ತಿಲ್ಲ. ಸೊ ಹೀಗೆ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಬೇರೆ ಬೇರೆ ಆಟೋಟಗಳು ಮತ್ತು ಹಾಗೆ ಇತರೆ ಚಟುವಟಿಕೆಗಳು, ಉದಾಹರಣೆ ಕೆಲವೊಬ್ರು ಉದ್ವೇಗ, ಕೆಲವರು ಬೇಗನೆ ಸಿಟ್ಟು ಬರುತ್ತೆ, ಗೊತ್ತಿಲ್ಲ. ಸೊ ಅಂತವ್ರು ಏನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಅವರು ಕ್ರೀಡೆಗಳನ್ನ ಆಡೋದ್ರಿಂದ ಆ ಸಿಟ್ಟನ್ನ ನಿಯಂತ್ರಣದಲ್ಲಿರ್ತಾರೆ. ಉದಾಹರಣೆಗೆ ಕಬಡ್ಡಿಯಲ್ಲಿ 7 ಜನ ಆಟಗಾರರಿರ್ತಾರೆ, ಹೌದಿಲ್ಲ. ಸೊ ಅವರೆಲ್ಲ ಪ್ರತಿನಿತ್ಯ ಆಟ ಆಡಿ ಅದರಲ್ಲಿ ಕೆಲವರಿಗೆ ಬೇಗ ಸಿಟ್ಟು ಬರುವಂತವ್ರು ಇರ್ತಾರೆ, ಸೊ ಹೌದಿಲ್ಲ. ಸೊ ಅಲ್ಲಿ ಏನಿರುತ್ತೆ, 7 ಜನ ಇರ್ತಾರೆ ಗೆಳೆಯರು, ಹೌದಿಲ್ಲ. ಅಲ್ಲಿ ಒಬ್ಬರಿಗೆ ಬೇಗ ಸಿಟ್ಟು ಬರುತ್ತೆ, ಇನ್ನೊಬ್ಬರಿಗೆ ನಿಧಾನವಾಗಿ ಬರ್ತಿರುತ್ತೆ. ಆ ಬೇಗ ಸಿಟ್ಟು ಬರ್ತಿರ್ತಾನಲ್ಲ, ಅವ್ರ ಜೊತೆಗೆ ಆಟ ಆಡೋದ್ರಿಂದ ಅವ್ನಿಗೆ ಏನಾಗುತ್ತೆ, ಅವನು ಕೂಡ ನಿಧಾನ ಸಿಟ್ಟು ಬರ್ತಿಲ್ಲ, ಅವ್ರ ಜೊತೆಗೆ ಉಪಯೋಗ, ಹೌದಿಲ್ಲ. ನಮ್ಮ ಕ್ರೀಡೆ ಇಂಥ ಗುಣಗಳನ್ನ ಬೆಳೆಸುತ್ತೆ. ಇನ್ನು ಖಿನ್ನತೆ, ಕೆಲವರಿಗೆ ಏನಿರುತ್ತೆ ಅಂದ್ರೆ ಸಾಕಷ್ಟು ಸಾಮರ್ಥ್ಯ ಇರುತ್ತೆ, ಅವನಿಗೆ ತನ್ನಷ್ಟು ನಾನು ಇನ್ನೊಬ್ಬ ಅವನು ಈ ತರ ತನ್ನ ತಾನೇ ನೆಗ್ಲೆಕ್ಟ್ ಮಾಡ್ಕೊಂತಾನೆ, ಖಿನ್ನತೆ, ಹೌದಿಲ್ಲ. ಸೊ ಅದನ್ನ ಆ ಗುಣವನ್ನ ನಮ್ಮ ದೈಹಿಕ ಶಿಕ್ಷಣ ಕಲಿಸುತ್ತದೆ. ಈ ಉದಾಹರಣೆಗೆ ತರಗತಿಯಲ್ಲಿ ಪಾಠ ಮಾಡ್ತಿರ್ತಾರೆ, ನಿಮ್ಗೊಂದು ಏನೋ ಡೌಟ್ ಇರುತ್ತೆ, ನಿಮ್ಗೆ ಎತ್ತಿ ಕೇಳ್ಬೇಕಂದ್ರೆ ಏನಾಗುತ್ತೆ, ನೀನೇನು ಇರಿಟೇಟ್ ಮಾಡ್ಕೊಳ್ತೀವಿ, ಹೌದಿಲ್ಲ. ಸೊ ಆ ಗುಣ ಇರಬಾರ್ದು. ಆ ಗುಣವನ್ನ ನಾವು ಆಟ ಆಡೋದ್ರಿಂದ ಅದನ್ನ ಹೋಗ್ಲಾಡಿಸ್ಬೇಕು, ಹೌದಿಲ್ಲ. ಉದಾಹರಣೆಗೆ ಕಬಡ್ಡಿ, ಹೌದಿಲ್ಲ. ಕಬಡ್ಡಿ ಆಡ್ಬೇಕಂದ್ರೆ ನಾವೇನಿರ್ಬೇಕು, ಬಲಿಷ್ಠವಾಗಿರ್ಬೇಕು, ಮತ್ತೆ ಗುಂಡಿಗೆ ಗಟ್ಟಿ ಆಗಬೇಕು, ಧೈರ್ಯ ಬೇಕು ಕಬಡ್ಡಿ ಆಡಬೇಕು, ಹೌದಿಲ್ಲ. ಧೈರ್ಯ ಇಲ್ಲ ಅಂದ್ರೆ ಕಬಡ್ಡಿ ಆಡಕ್ಕಾಗಲ್ಲ, ಧೈರ್ಯದಿಂದ ಆಡಬೇಕು, ಹೌದಿಲ್ಲ. ಆ ಧೈರ್ಯವನ್ನ ನಾವು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಿನ್ನತೆ, ಈಗ ನಿಮ್ಗೆ ಗೊತ್ತಾಗದೇ ಇದ್ದಾಗೆ ನೀನು ಎದ್ದು ಕ್ವಶನ್ ಕೇಳ್ಬೇಕಂದ್ರೆ ನೀನು ನಾಚಿಕೆ ಬರುತ್ತೆ. ಸೊ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ಆ ಗುಣವನ್ನು ಕೂಡ ನಾವು ಹೋಗ್ಲಾಡಿಸ್ಬೋದು. ಆಮೇಲೆ ಸೊ ಹೀಗೆ ಸಾಕಷ್ಟು ದೈಹಿಕ ಶಿಕ್ಷಣದ ಬಗ್ಗೆ ನಾವು ಸಾಕಷ್ಟು ಲಾಭ ಆಗುತ್ತೆ. ಇದು ಭೌತಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ. ಸೊ ಬರೀ ನಾವು ದೈಹಿಕವಾಗಿ
ಬರೀ ಸದೃಢರಾಗಲಿ ಮಾತ್ರ ಸಾಲದು. ಏನು ಬೇಕಂದ್ರೆ ಬೌದ್ಧಿಕವಾಗಿ ಕೂಡ ನಾವು ಏನಾಗಬೇಕು, ಬೆಳವಣಿಗೆನ ಹೊಂದಬೇಕು, ಗೊತ್ತಿಲ್ಲ. ಸೊ ನಾವು ಈ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಆಟ ದೈಹಿಕವಾಗಿ ಮತ್ತು ಭೌತಿಕವಾಗಿ ಕೂಡ ನಾವು ಏನಾಗ್ತೀವಿ ಅಂದ್ರೆ ಸ್ಟ್ರಾಂಗ್ ಆಗ್ತೀವಿ. ಹೇಗೆಂದ್ರೆ ನಾವು ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸೋದ್ರಿಂದ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳಲು ಅನುಕೂಲವಾಗುತ್ತದೆ. ನೋಡಿ, ನಾನು ಉದಾಹರಣೆಗೆ ನೀವು 6 7ನೇ ಕ್ಲಾಸ್ ಯಾವ್ದಾದ್ರು ಆಟ ಆಡಿದ್ದೀರಾ? ಆಡಿದಿಲ್ಲ? ಸೊ ನೋಡಿ, ಈಗ ಆಟ ಆಡಿ ಮನೆಗೆ ಹೋಗ್ತೀರ, ನೀವು ಫ್ರೆಶ್ ಅಪ್ ಮಾಡಿ, ಸೊ ಅವಾಗ ತಕ್ಷಣ ಓದಕ್ಕೆ ಕುತ್ಕೊಂಡಾಗ ಏನು ಅನ್ಸುತ್ತೆ ನಿಮಗೆ? ಮೈಂಡ್ ಫ್ರೆಶ್ ಇರುತ್ತೆ, ಹೌದಿಲ್ಲ? ಸೊ ಅಂತ ಸಂದರ್ಭದಲ್ಲಿ ನೀವೇನೇ ಓದ್ರಿ ಅದು ಬಹಳ ದಿನಗಳವರೆಗೆ ನಿಮಗೆ ಮೆಮೊರಿ ಇರುತ್ತೆ, ಅದಲ್ಲ? ಅದ್ರದ್ದು ಏನಂತಂದ್ರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ, ಗೊತ್ತಿಲ್ಲ? ಸೊ ಶಿಕ್ಷಣದಲ್ಲಿ ಭಾಗವಹಿಸೋದ್ರಿಂದ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳಲು ಅನುಕೂಲವಾಗುತ್ತದೆ. ಅದರಲ್ಲಿನ ಅನುಭವಗಳು ಹಾಗೂ ತರಬೇತಿಯಿಂದಾಗಿ ನಾವು ಈಗ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ನಮಗೆ ಅನೇಕ ಬೇರೆ ಬೇರೆ ತರನಾದ ಅನುಭವಗಳು ಬರ್ತದೆ. ಉದಾಹರಣೆಗೆ ಕಬಡ್ಡಿ ರೈಡಿಂಗ್ ಹೋಗಿರ್ತೀನಿ ನಾನು, ಹೌದಿಲ್ಲ? ರೈಡಿಂಗ್ ಸುಮ್ಮನೆ ಬರ್ತೀನಿ ನಾನು, ಹೌದಿಲ್ಲ? ನಾನು ಪಾಯಿಂಟ್ ಬೇಕಾದ್ರೆ ನಾನು ಏನ್ ಮಾಡ್ಬೇಕು, ನಾನು ಏನಾದ್ರು ಸೊ ನನ್ನ ಟೆಕ್ನಿಕಲ್ ಯೂಸ್ ಮಾಡ್ಬೇಕು ನಾನು. ಸೊ ಅಲ್ಲಿ ನಾವು ಅವನಿಗೆ ಹ್ಯಾಂಡ್ ಟಚ್ ಮಾಡಬೇಕು, ಟೋ ಟಚ್ ಮಾಡಬೇಕು, ಕಿಕ್ ಮಾಡಬೇಕು, ಹೌದಿಲ್ಲ? ನಮ್ದು ಅದ್ರ ಮೈಂಡ್ ಒಳಗೆ ವಿಚಾರ ಮಾಡ್ತಾ ಇರುತ್ತೆ. ಸೊ ಹೀಗೆ ನಮ್ಮ ದೇಶನ ಈ ಅಂಶಗಳನ್ನ ಕಲಿಸುತ್ತದೆ. ಇನ್ನು ಸೊ ಹೀಗೆ ಆಮೇಲೆ ಇದರಿಂದ ಏನಾಗ್ತದೆ, ಕೌಶಲ್ಯಗಳು ಪ್ರಬಲವಾಗ್ತವೆ. ಈ ಎಲ್ಲ ಸಾಮರ್ಥ್ಯಗಳು ಹೆಚ್ಚುವುದರಿಂದಾಗಿ ವಿದ್ಯಾರ್ಥಿಗಳು ಇತರೆ ಶಿಕ್ಷಣ ವಿಷಯಗಳನ್ನು ಕಲಿಯಲು ಸನ್ನದ್ಧರಾಗುತ್ತಾರೆ. ನಾವೀಗ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ, ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ಏನಾಗ್ತದೆ, ನಾವು ಆಟೋಮೆಟಿಕ್ ಆಗಿ ದೈಹಿಕವಾಗಿ ಬಲಿಷ್ಠ ಆಗ್ತೀವಿ, ಹೌದಿಲ್ಲ? ಸೊ ಈಗ ನೀನು ದೈಹಿಕವಾಗಿ ಸದೃಢ ಇದ್ದರೆ ಮಾತ್ರ 40 ನಿಮಿಷ ಇಲ್ಲೇ ಪಾಠ ಆಗ್ತೀವಿ. ನೀನು ಸದೃಢ ಇಲ್ಲ ಅಂತಂದ್ರೆ ಏನಾಗುತ್ತದೆ, ಪಾಠ ಕೇಳಕ್ಕಾಗಲ್ಲ, ಹೌದಿಲ್ಲ? ಆಯಾಸ ಆಗುತ್ತೆ, ಹೌದಿಲ್ಲ? ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಬಂದ್ರೆ ಆರೋಗ್ಯ ಬಗ್ಗೆ ಗುಣವಾಗುತ್ತೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢನಾಗಿರುತ್ತೆ. ನಿಮ್ಗೆ ಒಂದು ಕಥೆ ಹೇಳ್ತೀನಿ. ಪಾಠ ಅಂತಕ್ಕಂಥದ್ದು ಒಂದು ದೇಶ ಪಾಠ ಅಂತಕ್ಕಂಥದ್ದು ಒಂದು ದೇಶ, ಗೊತ್ತಿಲ್ಲ? ಆ ದೇಶದ ನಾಗರಿಕ ಹೆಂಗಿರ್ಬೇಕಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢನಾಗಿರ್ಬೇಕು. ಅವರ ಧ್ಯೇಯ ಗೊತ್ತಿಲ್ಲ? ಅವ್ರೇನು ನಮ್ಮ ದೇಶದಲ್ಲಿ ಯಾವುದೇ ರೋಗಿಗಳು ಇರಬಾರ್ದು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಿದ್ರು ಅಂದ್ರೆ, ಆಗ ತಾನೇ ಜನಿಸಿದ ಮಗುವನ್ನ ಏನ್ ಮಾಡ್ತಿದ್ರು, ಗುಡ್ಡದ ಮೇಲೆ ಇಟ್ಬಿಡ್ತಿದ್ರು. ಆಗ ತಾನೇ ಜನಿಸಿದ ಪಾಪವನ್ನ ಗುಡ್ಡದ ಮೇಲೆ 3 ದಿವಸ ಅಲ್ಲೇ ಇಟ್ಬಿಡೋದು. 3 ದಿವಸ ಆದ್ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ಮಗು ಏನಾರೆ ಜೀವಂತ ಇದ್ರೆ ಮನೆ ಕರ್ಕೊಂಡು ಜೋಪಾನ ಮಾಡೋದು, ಇಲ್ಲ ಅದು ಮಗು ಅದು ಇಲ್ಲ ಸತ್ತೋಗಿತ್ತಂದ್ರೆ ಅಲ್ಲೇ ಮುಚ್ಚಿ ಬಂದು. ಯಾಕೆ ಹಂಗೆ ಮಾಡ್ತಿದ್ರು? ಯಾಕಂದ್ರೆ ಆ ಮಗುವಿಗೆ ಅವಾಗಿಂದಲೇ ನೋಡಿ, ಈಗ ಗುಡ್ದಾಗಿರುತ್ತೆ, ಹಚ್ಚಿದಂಗೆ ಏನಿಲ್ಲ, ಮಳೆ ಗಾಳಿ ಬಿಸಿಲು ಚಳಿ ಎಲ್ಲ ಬರುತ್ತಿಲ್ಲ. ಅವಾಗಿಂದಲೇ ಅದಕ್ಕೆ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಬರಲಿ ಅಂತ ಹೇಳಿ ಅವ್ರು ಏನ್ ಮಾಡ್ತಿದ್ರೆ, ಹುಟ್ಟಿದ ಮಗುವನ್ನು ಗುಡ್ಡದ ಮೇಲೆ ಹಾಕಿದ್ರು, ಅವಾಗಿಂದಲೇ ಆ ಸಾಮರ್ಥ್ಯ ಬರಲಿ, ಗೊತ್ತಿಲ್ಲ? ಹೀಗೆ ಅವರು ಸ್ಪಾಟ ದೇಶದವರು, ಅವರು ಅವ್ರ ದೇಶದಲ್ಲಿ ಹುಟ್ಟಿದಂತ ಮಗು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢನಾಗಿರ್ಬೇಕಂತೇಳಿ ಆ ಥರ ಮಾಡ್ತಾ ಇದ್ರು, ಹೌದಿಲ್ಲ? ಇನ್ನು ನೆಕ್ಸ್ಟ್ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. ಕೆಲವರು ಏನಿರ್ತಾರೆ, ಬರೀ ಅವ್ರು ಬರೀ ಏಕಾಂಗಿಯಾಗಿರ್ತಾರೆ, ಇನ್ನೊಬ್ಬರ ಜೊತೆ ಹೊಂದ್ಕೊಳ್ಳಂಗೆ, ಹೌದಿಲ್ಲ? ಇವಾಗ ಕ್ರೀಡೆಯಲ್ಲಿ ಕಬಡ್ಡಿ ಟೀಮ್ ಇರುತ್ತೆ, ಹೌದಿಲ್ಲ? 7 ಜನ ಇರ್ತಾರೆ ಆಟಗಾರ. ಸೊ ಅವರು ಅದರಲ್ಲಿ ಏನೋ ಬೇರೆ ಬೇರೆ ಜಾತಿ ಸೇರ್ತವ್ರು, ಹೌದಿಲ್ಲ? ಅವರಲ್ಲಿ ಆ ಭಾವನೆ ಬರಲ್ಲ, ಹೌದಿಲ್ಲ? ನಾನು ಆ ಜಾತಿ ನಾವೇನೋ ನಾವೆಲ್ಲರೂ ಒಂದೇ ತಂಡ, ಹೌದಿಲ್ಲ? ಒಂದೇ ತಂಡ ಅಂತಕ್ಕಂಥ ಭಾವನೆ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಅವರು ಸಮಾಜದಲ್ಲಿ
ಏನು ಸಮಾಜದೊಂದಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನ ನಮ್ಮ ದೈಹಿಕ ಶಿಕ್ಷಣ ಬೆಳೆಸುತ್ತದೆ. ಇನ್ನು ಚಟುವಟಿಕೆಗಳು ದೈಹಿಕ ಶಿಕ್ಷಣದಲ್ಲಿನ ಚಟುವಟಿಕೆಗಳು ವಿದ್ಯಾರ್ಥಿಗಳನ್ನು ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆರೆಯುವಂತೆ ಮಾಡುತ್ತದೆ. ನೋಡಿ, ಈಗ ಉದಾಹರಣೆಗೆ ನೀನು ಯಾವುದೇ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿರ್ತಿ, ಏನು ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿ, ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ, ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ. ಅವಾಗ ಏನಾಗ್ತಾರೆ, ನಿಮ್ಮ ಮನೆಯ ಅಕ್ಕಪಕ್ಕ ಇರೋರೆಲ್ಲ ನಿನಗೆ ಏನ್ ಮಾಡ್ತಾರೆ, ನಿಮಗೆ ಬಹಳ ಗೌರವ ಕೊಡ್ತಾರೆ, ಹೌದಿಲ್ಲ? ನೀನು ನೋಡಪ್ಪ, ಅವನು ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಬಂದಿದ್ದಾನೆ, ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಕೊಂಡು ಬಂದಾನೆ ಅಂತಂದ್ರೆ ನಿಮ್ಗೆ ಅಲ್ಲೆಲ್ಲ ನಿಮ್ಮ ಸ್ನೇಹಿತರು ಕೂಡ ನಿಮಗೆ ಯಾವ ಭಾವನೆಯಿಂದ ನೋಡ್ತಾರೆ, ಒಳ್ಳೆಯ ಭಾವನೆಯಿಂದ ನೋಡ್ತಾರೆ. ಹೀಗೆ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. ಒಬ್ಬವ ಏಕಾಂಗಿ ಇರ್ತಾನೆ, ಅವ್ನು ಯಾರ ಜೊತೆಗೂ ಬೆರೆಯಂಗಿಲ್ಲ, ಹೌದಿಲ್ಲ? ಸೊ ಅಂತವನ್ನ ನಾವು ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವರಿಗೆ ತಗೊಂಬಂದ್ರೆ ಏನಾಗುತ್ತೆ ಅಂದ್ರೆ, ಸೊ ಅವನು ಸಮಾಜದಲ್ಲಿ ಯಾವ ರೀತಿ ನಾನು ಇರಬೇಕು ಅನ್ನೋದು ಗುಣವನ್ನ ನಮ್ಮ ದೈಹಿಕ ಶಿಕ್ಷಣ ಕಲಿಸುತ್ತದೆ. ಇನ್ನು ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ. ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಆ ವ್ಯಕ್ತಿ ಯಾವಾಗಲೂ ಏನಿರ್ತಾನೆ ಅಂದ್ರೆ ಕ್ರಿಯಾಶೀಲನಾಗಿರ್ತಾನೆ, ಹೌದಿಲ್ಲ? ಸೊ ಆಮೇಲೆ ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗ. ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಂಡಿರುವ ಆರೋಗ್ಯಕರ ಹಾಗೂ ಕ್ರಿಯಾಶೀಲ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯುವುದು. ಸೊ ನಾವು ನೋಡಿ, ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾವು ಒಳ್ಳೆಯ ಗುಣಗಳನ್ನ ರೂಢಿಸಿಕೊಂಡ್ರೆ ಕೊನೆಯವರೆಗೂ ಅವು ಹೋಗಿ ಅಲ್ಲಿ ವಿಡಿಯೋ ಮಾಡಕ್ಕೆ ಹೋಗ ಈಗ ಹೋದ್ರೆ ನಾವು ವಿಡಿಯೋ ಮಾಡ್ತಿದ್ದೀವಿ, ಕಳಿಸ್ತೀವಿ. ಆಯ್ತು ಆಯ್ತು, ಬಿಡ್ರಿ, ಇನ್ನೊಂದು 5 ನಿಮಿಷ. ಎಷ್ಟಾಯ್ತು? 1 ನಿಮಿಷ. ಎಷ್ಟು ನಿಮಿಷ ಆಯ್ತು? 37 ನಿಮಿಷ. 37 ರೀ.